ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಮಿನಿ ವ್ಲಾಗ್. ಇದು ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಇನ್ನು ಫೈನಲಿ ಪೂಜೆ ಎಲ್ಲ ಮುಗಿಸಿದೆ. ಪೂಜೆ ಎಲ್ಲ ಆದಮೇಲೆ ಇನ್ನು ಇವತ್ತು ಟಿಫನಿಗೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಬಾತಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾರ್ಮಲ್ ಎಲ್ಲ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದೆ. ನಾನೇನು ರೆಸಿಪೀಸ್ ಏನೋ ಹತ್ರ ಶೂಟ್ಗೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಟೊಮೊಟೊ ಬಾತ್ ಎಲ್ಲ ಮಾಡ್ಕೊತಾ ಇದ್ದೆ. ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಪೂಜೆ ಅಂತ ಮಾಡ್ತಾ ಕೂತ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಡ್ತು. ಆಮೇಲೆ ಟಿಫನ್ ಎಲ್ಲ ಮುಗಿಸಿ ಇನ್ನು ನಮ್ಮ ಸಮೀಕ್ಷೆನ ಸ್ಕೂಲ್ಗೆ ಬಿಟ್ಟು ಬಂದೆ. ಯಾಕೋ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಟೀ ಇಟ್ಕೊಂಡು ಕುಡಿದು ಹಾಗೆ ಟೀ ಕುಡಿತಾ ಕೂತಿದ್ದೆ. ಇನ್ನು ನಮ್ಮ ಮೇಡಮ್ಮವ್ರು ಬಂದರು. ಅವ್ರೇನು ಡ್ರಾಮಾ ಹೊಡಿತಾ ಮಾತಾಡ್ತಾ ಬರ್ತಾಯಿದ್ಲು. ನಾನು ಟೀ ಕುಡ್ದು ಕೂತಿದ್ದೆ. ಟೀ ಕೊಡಲಿ ಅಂತ ಸ್ವಲ್ಪ ನೈಸ್ ಹೊಡಿತಾ ಇದ್ಲು. ಸೊ ಅದಾದಮೇಲೆ ನೋಡಿ ಅವಳು ಯಾವ ಥರ ಡ್ರಾಮಾ ಹೊಡಿತಾಳೆ ಅಂತ ಹೇಳಿ. ಸೊ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಇನ್ನು ನನ್ನ ಆ್ಯಸ್ ಯೂಶುವಲ್ ಕೆಲಸಗಳು ಇತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಆ ಕೆಲಸಗಳ ಕಡೆ ಹೊರಟೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಅದು ಕ್ಲೀನ್ ಮಾಡಿ ಅದಾದಮೇಲೆ ಇನ್ನು ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಊಟಕ್ಕೆ ಸ್ವಲ್ಪ ಕೋಸಂಬರಿ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಬೆಳಗ್ಗೆಗೆ ಅಂತೇಳಿ ದೋಸೆ ಬ್ಯಾಟರ್ ರೆಡಿ ಮಾಡಬೇಕಿತ್ತು, ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ರುಬ್ತಾಯಿದ್ದೆ. ಇಲ್ಲಿ ನನ್ನ ಹಸ್ಬೆಂಡ್ ಬಂದು ನಾನು ವೀಡಿಯೋ ಮಾಡ್ಕೊತಿರೋದನ್ನ ನೋಡ್ತಾಯಿದ್ರು. ಹಾಗೆ ನನಗೆ ಅದನ್ನ ಅವ್ರನ್ನ ನೋಡಿ ನಗು ಬಂತು. ಹಾಗೆ ಅವರು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ತೀಟೆ ಮಾಡ್ತಾ ನಿಂತಿದ್ರು, ಏನೋ ಕೇಳ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ದೋಸೆ ಹಿಟ್ಟನ್ನ ಕೂಡ ರುಬ್ಬಾಯಿತು. ಸೊ ಅದನ್ನೆಲ್ಲ ರುಬ್ಬಿ ಆಮೇಲೆ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಟೆ. ಸೊ ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಬೆಳಗ್ದೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.